ಸ್ನೇಹಿತರೆ, ಈ ಒಂದು ಕಥಾ ಮಾಲಿಕೆಗಳಲ್ಲಿ ಕೆಲವು ಮಹಾಭಾರತದ ಸಂಗತಿಗಳನ್ನು ನಿಮ್ಮ ಮುಂದೆ ಕಥೆಯ ರೂಪದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೂಲ ಆಧಾರ ಇದರದ್ದು ವ್ಯಾಸಭಾರತವಾಗಿರುತ್ತೆ. ನಮಗೆಲ್ಲ ತಿಳಿದಿರೋ ಹಾಗೆ ಭಾಳಷ್ಟು ಜನಗಳ ಕಲ್ಪನೆ ಏನು ಅಂತಂದರೆ, ಮಹಾಭಾರತ ಕೌರವರು ಪಾಂಡವರಿಂದ ಪ್ರಾರಂಭ ಆಯಿತು ಅಂತ ನಾವು ಕೇಳ್ತೀವಿ. ಆದರೆ ಮಹಾಭಾರತ ಪ್ರಾರಂಭವಾಗಿತ್ತು ಎಷ್ಟೋ ಸಂವತ್ಸರಗಳ ಹಿಂದೆ ಮಹಾಭಾರತದ ಕತೆ ಪ್ರಾರಂಭ ಆಗುತ್ತೆ. ಅಂದರೆ ಕೌರವರು ಪಾಂಡವರಿಗಿನ್ನ ಸಾವಿರ ವರ್ಷಗಳ ಮುಂಚಿತವಾಗಿ ಈ ಕತೆ ಪ್ರಾರಂಭ ಆಗುತ್ತೆ. ಇಕ್ಷ್ವಾಕು ವಂಶದ ಮಹಾರಾಜ ಮಹಾಭಿಷ ಅಂಥೇಳಿ, ಈ ಮಹಾಭಿಷ ತುಂಬ ಪ್ರಖ್ಯಾತವಾದಂಥ ರಾಜನಾಗಿರ್ತಾನೆ. ತುಂಬ ಧಾರ್ಮಿಕ ವ್ಯಕ್ತಿಯಾಗಿರ್ತಾನೆ. ಅನೇಕ ತಪಸ್ಸಿನ ಶಕ್ತಿಯನ್ನು ಪಡೆದಿರ್ತಾನೆ. ಪರಾಕ್ರಮಿಯಾಗಿರ್ತಾನೆ. ಎಂಥ ವೈರಿಗಳನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಕಲೆಯನ್ನು ಅವನು ಕಲ್ತಿರ್ತಾನೆ. ಇವನ ಎಲ್ಲ ಶಕ್ತಿಗಳ ಸಹಾಯದಿಂದ ಇವನು ಸಶರೀರವಾಗಿ, ಅಂದರೆ ತನ್ನ ಶರೀರದ ಸಮೇತ ಬ್ರಹ್ಮಲೋಕವನ್ನು, ಸ್ವರ್ಗವನ್ನು ಅವನು ಪಡೆದಿರ್ತಾನೆ. ಅವನ ಜೊತೆ ಅವನ ಮಡದಿಯ ಅಂತ ಪಾವನ ಗಂಗೆ ಕೂಡ ಆ ದೇವಲೋಕದಲ್ಲಿ ಇರ್ತಾಳೆ. ಒಮ್ಮೆ ಬ್ರಹ್ಮಲೋಕದಲ್ಲಿ ಒಂದು ವಿದ್ವತ್ ಸಭೆ ನಡೀತಾ ಇರುತ್ತೆ. ಆ ವಿದ್ವತ್ ಸಭೆಯಲ್ಲಿ ಈ ಮಹಾಭಿಷ ಕೂಡ ಉಪಸ್ಥಿತನಿರ್ತಾನೆ. ಈ ವಿದ್ವತ್ ಸಭೆ ನಡೆಯುವ ಸಂದರ್ಭದಲ್ಲಿ ಈ ಇವನ ಪತ್ನಿಯಾದಂಥ ಪಾವನಗಂಗೆ ಅಲ್ಲಿ ಹಾದು ಹೋಗ್ತಾಳೆ. ಹಾದು ಹೋಗುವಾಗ ಜೋರಾಗಿ ಗಾಳಿ ಬೀಸುತ್ತೆ. ಆ ಗಾಳಿ ಬೀಸಿದಾಗ ಅವಳು ಒದ್ಕೊಂಡಂಥ ಮೇಲೊದಕ್ಕೆ ಜಾರುತ್ತೆ. ಆಗ ಬ್ರಹ್ಮನಾದಿಯಾಗಿ ಬ್ರಹ್ಮನ ಸಭೆಯಲ್ಲಿ ಇದ್ದಂಥ ಎಲ್ಲರೂ ಕೂಡ ಕಣ್ಣನ್ನು ಮುಚ್ಕೊಳ್ತಾರೆ. ಆದರೆ ಈ ಮಹಾಭಿಷ ಮಾತ್ರ ಕಣ್ಣನ್ನು ಮುಚ್ಕೊಳ್ಳಲ್ಲ, ನೋಡ್ತಾನೆ ಅವನು ಹೆಂಡ್ತಿನ. ಇದನ್ನು ಬ್ರಹ್ಮ ಗಮನಿಸ್ತಾನೆ. ಗಮನಿಸಿ ಸಿಟ್ಟಿಗೆ ಹೇಳ್ತಾನೆ, ನೀನು ಕಣ್ಣು ಮುಚ್ಕೊಳ್ಳಿಲ್ಲ, ಹಾಗೆ ಮಾಡಬೇಕಿತ್ತು ಸಭೆಯಲ್ಲಿ ಅಂಥೇಳಿ ಕೇಳ್ತಾನೆ. ಮಹಾಭಿಷ ಹೇಳ್ತಾನೆ, ಅವಳು ನನ್ನ ಹೆಂಡತಿ, ಅದರಲ್ಲಿ ನೋಡಿದ್ರಲ್ಲಿ ತಪ್ಪೇನಿದೆ? ನಿನ್ನ ಹೆಂಡತಿ ಆದರೂ ಒಂದು ಸಭೆಯಲ್ಲಿ ನಡ್ಕೊಳ್ಬೇಕಾದಂಥ ರೀತಿ ನೀತಿಯನ್ನು ನಾವು ಗಮನಿಸಬೇಕು, ಮಾಡಬೇಕು. ಒಂದು ಸಭಾ ಮರ್ಯಾದೆಯನ್ನು ಕಾಪಾಡಬೇಕು. ಇವತ್ತಿಗೂ ಕೂಡ ನಾವು ಹೇಳ್ತಿರ್ತೀವಿ, ಯಾವುದಾದ್ರು ಒಂದು ಸಭೆಯಲ್ಲಿ ನಾವು ಪ್ರಯೋಗಿಸ್ತಕ್ಕಂಥ ಮಾತು ಕತೆ ಶಬ್ದಗಳು ಮೇಲೆ ನಿಗಾ ಇರಬೇಕು, ಅಥವಾ ಅದರ ಮೇಲೆ ಒಂದು ನಾವು ನಿಯಂತ್ರಣ ಇಟ್ಕೋಬೇಕು ಅಂತ ನಾವು ಇವತ್ತು ಕೂಡ ಹೇಳ್ತೀವಿ. ಇದನ್ನು ಉಲ್ಲಂಘಿಸಿದ್ದಕ್ಕೆ ಬ್ರಹ್ಮ ಆ ಮಹಾಭಿಷನಿಗೆ ಒಂದು ಶಾಪವನ್ನು ಕೊಡ್ತಾನೆ. ನೀನಿನ್ನೂ ಪರಿಪಕ್ವ ಆಗಿಲ್ಲ, ನೀನಿನ್ನೂ ಕಾಮವನ್ನು ಗೆದ್ದಿಲ್ಲ, ನಿನಗೆ ಶಾಪವನ್ನು ಕೊಡ್ತಾ ಇದ್ದೇನೆ, ನೀನು ಮತ್ತೆ ಭೂಲೋಕದಲ್ಲಿ ಜನಿಸಿ ಬಾ ಅಂತ ಕೇಳ್ತಾನೆ. ಮಹಾಭಿಷ ಶಾಪವನ್ನು ಸ್ವೀಕರಿಸಿ ವಿನಾಯಿತಿಯನ್ನು ಕೋರ್ತಾನೆ. ಒಂದು ವಿನಾಯಿತಿ ಏನು ಅಂದರೆ, ನನ್ನ ಜೊತೆ ನನ್ನ ಹೆಂಡತಿಯಾದಂಥ ಗಂಗೆಯನ್ನು ಕಳಿಸ್ಕೊಡ್ಬೇಕು, ಅವಳೇ ನನಗೆ ಪತ್ನಿ ಆಗಬೇಕು ಭೂಲೋಕದಲ್ಲಿ ಕೂಡ ಅಂತ ಹೇಳ್ತಾನೆ. ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನೆ. ಜೊತೆಗೆ ನೀನು ಮತ್ತೆ ಈ ಬ್ರಹ್ಮಲೋಕವನ್ನು, ಸ್ವರ್ಗವನ್ನು ಪಡೆಯೋದಕ್ಕೆ ಅವಳು ನಿನಗೆ ಸಹಾಯ ಮಾಡ್ತಾಳೆ ಅಂಥೇಳಿ ಹೇಳ್ತಾನೆ. ಹೀಗೆ ಶಾಪಗ್ರಸ್ತನಾದಂಥ ಮಹಾಭಿಷ ಭೂಲೋಕದಲ್ಲಿ ಜನಿಸಬೇಕಾಗತ್ತೆ. ಮತ್ತು ಇನ್ನೊಂದು ಸಂಗತಿ ಏನು ಅಂತಂದರೆ, ಮುಂದೆ ಇಕ್ಷ್ವಾಕು ವಂಶದ ಮಹಾಪರಾಕ್ರಮಿ, ಮಹಾಸಾಹಸಿ ಭಗೀರಥ ತನ್ನ ಒಂದು ರಾಜ್ಯದಲ್ಲಿ ಗಂಗೆಯನ್ನು ಕುರಿತು ತಪಸ್ಸು ಮಾಡ್ತಾನೆ. ಅವನು ಅಲ್ಲಿ ಇರ್ತಕ್ಕಂಥ ಸಗರನ ಮಕ್ಕಳನ್ನು ಪವಿತ್ರಗೊಳಿಸಬೇಕಾಗತ್ತೆ. ಅದಕ್ಕೋಸ್ಕರ ಗಂಗೆಯನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾನೆ. ಆ ಭಗೀರಥನ ತಪಸ್ಸಿಗೆ ಸೋತು ಗಂಗೆ ಭೂಲೋಕದ ದಾರಿಯನ್ನು ನಡೆದು ಬರ್ತಿರ್ತಾಳೆ. ಅಲ್ಲಿ ಅವಳು 8 ವಸುಗಳು, ಅಂದರೆ ಒಟುಗಳು ಅಥವಾ ವಸುಗಳು ಅಂತ ಕರಿತೀವಿ, ಇವರನ್ನು ಕಾಣಿಸ್ತಾನೆ. ಅವರು ದಾರಿನಲ್ಲಿ ದಿಕ್ಕು ತೋಚದೆ ನಿಂತಿರ್ತಾರೆ. ಆ ವಸುಗಳು ಯಾರು, ನೀವು ಯಾರಪ್ಪ, ಯಾಕೆ ಈಗ ನಿಂತಿದ್ದೀರಾ ಅಂತ ಗಂಗೆ ಕೇಳ್ತಾಳೆ. ನಾವು ಈ ಥರ
ವಸಿಷ್ಠರ ತಪೋಭಂಗ ಮಾಡಿದ್ದಕ್ಕೋಸ್ಕರ ನಮ್ಮನ್ನು ಭೂಲೋಕದಲ್ಲಿ ಹುಟ್ಟೋದಕ್ಕೆ ಅಂತ ಶಾಪ ಕೊಟ್ಟಿದ್ದಾರೆ. ಆ ಭೂಲೋಕದಲ್ಲಿ ನಾವು ಹುಟ್ಟಿ ಸತ್ತ ತಕ್ಷಣ ಮತ್ತೆ ನಾವು ಸ್ವರ್ಗಕ್ಕೆ ಬರ್ತೇವೆ. ಆದ್ದರಿಂದ ನಾವು ಹುಟ್ಟೋದಕ್ಕೆ ಯಾವುದೇ ರೀತಿಯಾದಂಥ ಗರ್ಭ ಸಿಗ್ತಾಯಿಲ್ಲ, ಅದರಿಂದ ನಾವು ಆತಂಕದಲ್ಲಿದ್ದೀವಿ, ನೀವು ಅದನ್ನು ದಯಪಾಲಿಸಬೇಕು ಅಂಥೇಳಿ ಗಂಗಾದೇವಿಯನ್ನು ಕೇಳ್ಕೊಳ್ತಾರೆ. ಗಂಗಾದೇವಿ ಅದಕ್ಕೆ ಒಪ್ಕೊಳ್ತಾಳೆ. ಆದರೆ ಮಕ್ಕಳೇನು ಕೇಳ್ತಾರೆ, ಅವ್ರ ಹೊಸಗಳೇನು ಕೇಳ್ತಾರೆ ಅಂದರೆ, ನಾವು ಹುಟ್ಟಿದ ತಕ್ಷಣ ನಮ್ಮನ್ನು ನೀರಲ್ಲಿ ಮುಳುಗಿಸಿ ಸಾಯಿಸಿಬಿಡಬೇಕು, ನಾವು ಮತ್ತೆ ವಾಪಸ್ ಸ್ವರ್ಗಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಆದರೆ ಗಂಗೆ ಒಂದು ಕೋರಿಕೆಯನ್ನು ಮಾಡಿಕೊಳ್ತಾಳೆ. ಅಂದರೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಸಲ್ಲಿಸ್ತಾಳೆ. ನಾನು ಎಲ್ಲ ಮಕ್ಕಳನ್ನು ಸಾಯಿಸೋದಕ್ಕಾಗಲ್ಲ, ನಿಮ್ಮ 8 ಜನರಲ್ಲಿ ಯಾರಾದರೂ ಒಬ್ಬರನ್ನು ನಾನು ಉಳಿಸ್ಕೊಳ್ತೀನಿ. ಯಾಕೆ ಅಂತಂದರೆ ನಾನು ತಾಯ್ತನವನ್ನು ಅನುಭವಿಸ್ಬೇಕು, ನಾನು ದಾಂಪತ್ಯ ಜೀವನದ ಸುಖದ ಪ್ರಾಪ್ತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಹೊಸಗಳು ಅದಕ್ಕೆ ಒಪ್ಕೊಳ್ತಾರೆ. ಸೊ ಈ ಮುಂದೆ ಭರತ ವಂಶದ ಮಹಾರಾಜ ಅಂತ ಪ್ರತೀಪ ಎನ್ನ ಮಹಾರಾಜ, ನನಗೆ ಆ ಹೆಸರನ್ನು ಜ್ಞಾಪಿಸ್ಕೊಳ್ತಾ ಇದ್ದೆ. ಭರತ ವಂಶದ ಮಹಾರಾಜ ಪ್ರತೀಪ ಒಮ್ಮೆ ವನವಿಹಾರದಲ್ಲಿ ಅವನು ಒಂದು ಯೋಗ ಮುದ್ರೆಯಲ್ಲಿ ಧ್ಯಾನದಲ್ಲಿ ಕೂತಿರ್ತಾನೆ. ಇವನ ಯೋಗ ಮುದ್ರೆಯಲ್ಲಿ ಕೂತಿದ್ದಾಗ ಈ ಗಂಗಾದೇವಿ ಏನು ಮಾಡ್ತಾಳೆ, ಹೋಗ್ಬಿಟ್ಟು ಅವನ ಬಲ ತೊಡೆ ಮೇಲೆ ಕೂತ್ಬಿಡ್ತಾಳೆ. ಆ ಪ್ರತೀಪ ರಾಜ ಹೇಳ್ತಾನೆ, ಈ ಬಲ ತೊಡೆ ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಮೀಸಲು, ನನ್ನ ಎಡತೊಡೆ ನನ್ನ ಪತ್ನಿಗೆ ಮೀಸಲು. ನೀನೇನಾದರೂ ನನ್ನ ಬಲ ತೊಡೆ ಮೇಲೆ ಕೂತ್ಕೊಳ್ಬೇಕು ಅನ್ನೋದಾದರೆ ನನಗೆ ನೀನು ಸೊಸೆಯಾಗಿ ಬಾ ಅಂತ ಹೇಳ್ತಾಳೆ. ಆಗ ಗಂಗಾದೇವಿ, ಆಯಿತು, ನಾನು ಈ ಕ್ಷಣವೇ ನಿರ್ಗಮಿಸ್ತೀನಿ, ಮತ್ತು ನಿಮ್ಮ ಮುಂದೆ ನಿನ್ನ ಸೊಸೆಯಾಗಿ ನಾನು ಮತ್ತೆ ಬರ್ತೇನೆ ಅಂಥೇಳಿ ಅಲ್ಲಿಂದ ನಿರ್ಗಮಿಸ್ತಾಳೆ. ಈ ಭರತ ವಂಶದ ರಾಜರಾದಂಥ ಪ್ರತೀಪ ಬಹಳ ವರ್ಷಗಳ ಕಾಲ ಅವನ ರಾಜ್ಯಭಾರವನ್ನು ನ್ಯಾಯಯುತವಾದ ರೀತಿಯಲ್ಲಿ ನಡೆಸ್ತಾ ಹೋಗ್ತಾನೆ. ಅವನಿಗೆ ಸಂತಾನ ಪ್ರಾಪ್ತಿ ಇರೋದಿಲ್ಲ. ಸೊ ವೃದ್ಧಾಪ್ಯದಲ್ಲಿ ಅವನಿಗೊಂದು ಸಂತಾನ ಪ್ರಾಪ್ತಿ ಆಗುತ್ತೆ. ಅವನಿಗೆ ಸಂತಾನ ಪ್ರಾಪ್ತಿಯಾದಂಥ ಅವನಿಗೆ ಶಂತ ಅಂತ ಅವನು ಹೆಸರಿಡ್ತಾನೆ. ಯಾಕೆ ಅಂತಂದರೆ ಅವನು ಶಮನಕಾರಕ ಆಗಿರ್ತಾನೆ. ಶಮನಕಾರಕ ಅಂತಂದರೆ ಯಾವುದೇ ರೋಗ ರುಜಿನಗಳು ಅವನ ಸ್ಪರ್ಶದಿಂದ ಗುಣವಾಗ್ತಿರ್ತವೆ, ಅದಕ್ಕೋಸ್ಕರ ಅವನ ಶಂತನು ಅಂಥೇಳಿ ಅವನನ್ನು ಇರ್ತಾನೆ. ಜೊತೆಗೆ ಅವನಿಗೆ ಶಮನಕಾರಕ ಅಂತಲೂ ಕೂಡ ಅವನನ್ನು ಕರೀತಾನೆ. ಅವನು ಕೂಡ ತುಂಬ ಪರಾಕ್ರಮಿಯಾಗಿರ್ತಾನೆ, ತುಂಬ ಶೌರ್ಯವಂತನಾಗಿರ್ತಾನೆ. ಅವನು ಪ್ರಾಯಕ್ಕೆ ಬಂದಾಗ ಈ ಪ್ರತೀಪ ರಾಜ ವೃದ್ಧಾಪ್ಯದಲ್ಲಿ ವಾನಪ್ರಸ್ಥಾಶ್ರಮವನ್ನು ಸೇರಿಕೊಳ್ಳೋದಕ್ಕೋಸ್ಕರ ಅವನು ಅಲ್ಲಿಂದ ನಿರ್ಗಮಿಸಿ ಅವನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಲ್ಲಿಂದ ನಿರ್ಗಮಿಸ್ತಾನೆ, ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾನೆ. ಹೋಗೋದಕ್ಕೆ ಮುಂಚಿತವಾಗಿ ಈ ಒಂದು ಮಾತನ್ನು ಅವನಿಗೆ ಹೇಳ್ತಾನೆ. ಗಂಗೆ ಹಿಂದೆ ಹೇಳಿದ್ದಲ್ಲ ಆ ಮಾತನ್ನು ಹೇಳ್ತಾನೆ. ಇನ್ನೊಮ್ಮೆ ಈ ರೀತಿಯ ಗಂಗಾದೇವಿ ನನ್ನನ್ನು ಸಂಪರ್ಕಿಸಿದ್ಲು, ನಿನ್ನ ಸೊಸೆಯಾಗಿ ಬರ್ತೀನಿ, ನಿನ್ನ ಮಗನನ್ನು ಒರೆಸ್ತೀನಿ ಅಂತ ಹೇಳಿದ್ಲು. ಆ ಥರದ್ದು ಏನಾದ್ರೂ ಸ್ಪೃದ್ರೂಪಿ ಸ್ತ್ರೀ ನಿನಗೆ ಲಭ್ಯವಾದರೆ ಅವಳನ್ನು ನೀನು ಒರೆಸು ಅಂಥೇಳಿ ಮಗನಿಗೆ ಹೇಳಂದರೆ ಆ ಸಂಗತಿಯನ್ನು ತಿಳಿಸಿ ಅವನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾನೆ. ಮುಂದೆ ಈ ಶಮನಕಾರಕ ಅಂಥೇಳಿ ಏನು ನಾವು ಕರಿತೀವಿ, ಆ ಶಂತ ಗಂಗಾ ನದಿ ತೀರದಲ್ಲಿ ಹೋಗಬೇಕಾದ್ರೆ ಈ ಗಂಗೆನೇ ಒಂದು ಸ್ತ್ರೀ ರೂಪವನ್ನು ತಾಳಿ ರೂಪವದಿಯಾದಂಥ ಸ್ತ್ರೀಯಾಗಿ ಅವನ ಮುಂದೆ ಗೋಚರಿಸ್ತಾಳೆ. ಇವನು ಅವಳನ್ನು ಕಂಡು ಮೋಹಿತನಾಗ್ತಾನೆ, ಅಂದರೆ ಆಕರ್ಷಣೆಗೆ ಒಳಗಾಗ್ತಾನೆ. ನನ್ನನ್ನು ವಿವಾಹ ಆಗ್ತೀಯಾ ಅಂಥೇಳಿ ಅವಳನ್ನು ಕೇಳ್ಕೊಳ್ತಾನೆ. ಅವಳನ್ನು ಕೇಳಿಕೊಂಡಾಗ ಅವಳು ಅದಕ್ಕೆ ಒಪ್ತಾಳೆ. ಆದರೆ ಒಂದು ಕೋರಿಕೆಯನ್ನು ಅವಳು ಮಾಡ್ತಾಳೆ. ಏನು ಆ ಕೋರಿಕೆ ಅಂತಂದರೆ, ನೀನು ಯಾವುದೇ ಕಾರಣಕ್ಕೂ ನನ್ನ ವೃತ್ತಾಂತವನ್ನು ಕೇಳೋಂಗಿಲ್ಲ, ಮತ್ತು ನಾನು ಮಾಡುವ ಯಾವುದೇ ಕೆಲಸವನ್ನು ನೀನು ಪ್ರಶ್ನೆ ಮಾಡೋಂಗಿಲ್ಲ ಅಂಥೇಳಿ ಅವನು ಕೇಳ್ಕೊಳ್ತಾಳೆ. ಕೇಳ್ಕೊಂಡಾಗ ಅವನು ಒಪ್ತಾನೆ. ಇವಳು ಅಂಥ ಸ್ಫುರದ್ರೂಪಿಯಾದಂಥ ಸ್ತ್ರೀ ಲಭ್ಯವಿರಬೇಕಾದ್ರೆ ಅವಳ ಕೋರಿಕೆಯನ್ನು ಇವನು ಪರಿಗಣಿಸ್ತಾನೆ. ಮುಂದೆ ಅವನು ಹಸ್ತಿನಾಪುರಕ್ಕೆ ಅವಳನ್ನು ಕರೆದುಕೊಂಡು ಹೋಗ್ತಾನೆ. ಜನ ಎಲ್ಲ ಬಹಳ ಸಂತೋಷ ಪಡ್ತಾರೆ. ಯಾಕೆ ಅಂತಂದರೆ
ಇಂತಹ ಸೌಂದರ್ಯವತಿಯಾದಂಥವಳನ್ನ ನಮ್ಮ ಮಹಾರಾಜ ಮದುವೆ ಆಗ್ತಾ ಇದ್ದಾನೆ, ವಿವಾಹವಾಗ್ತಾನೆ. ವಿಜೃಂಭಣೆಯಿಂದ ಆ ವಿವಾಹವನ್ನು ಆಚರಿಸ್ತಾರೆ. ಹೀಗೆ ಮುಂದೆ ರಾಜ್ಯಭಾರ ಮಾಡ್ಕೊಳ್ತಾ ಹೋಗ್ತಾನೆ. ಮುಂದಿನ ಕೆಲ ದಿನಗಳಲ್ಲಿ ಅವಳು ಗರ್ಭವತಿ ಆಗ್ತಾಳೆ. ಗರ್ಭವತಿಯಾದ ಮರುಕ್ಷಣವೇ ಅವಳು ಆ ಮಗುವನ್ನು ತಗೊಂಡೋಗಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿಬಿಡ್ತಾಳೆ. ರಾಜ ವಿಚಲಿತನಾಗ್ತಾನೆ. ವಿಚಲಿತನಾದ ರಾಜ ಕೇಳಂಗಿಲ್ಲ. ಕೇಳಿದರೆ ಅವಳ ಕೋರಿಕೆಯನ್ನು ತಿರಸ್ಕರಿಸ್ದಂಗೆ ಆಗುತ್ತೆ ಅಥವಾ ಮನ್ನಣೆ ಕೊಡ್ದಂಗೆ ಆಗುತ್ತೆ ಅಂಥೇಳಿ ಅವನನ್ನು ಕೇಳೋಕ್ಕಾಗಲ್ಲ, ಸುಮ್ಮನೆ ಇರ್ತಾನೆ. ಹಾಗೆಯೇ ಮುಂದಿನ ದಿನದಲ್ಲಿ 2ನೇ ಮಗು ಆಗುತ್ತೆ, ಅದನ್ನು ಹಾಗೆ ಮಾಡ್ತಾನೆ. 3ನೇ ಮಗು ಆಗುತ್ತೆ, ಅದನ್ನು ಹಾಗೆ ಮಾಡ್ತಾನೆ. 4, 5, 6, 7 ಮಕ್ಕಳನ್ನು ಕೂಡ ಇದೇ ರೀತಿ ಅಂತ ಹುಟ್ಟಿದ ಮರುಕ್ಷಣವೇ ಅವಳು ನೀರಿನಲ್ಲಿ ಮುಳುಗಿಸಿ ಅವಳನ್ನು ಸಾಯಿಸ್ತಾರೆ. ಇದು ನಿಮ್ಗೆ ನೆನಪಿರಬೇಕು. ಹಿಂದೆ ವಸಿಷ್ಠರನ್ನ ಕಾಡಿದ್ದಂಥ ವಸುಗಳು ಇವರು ಜನಿಸಿ ಬರ್ತಾರೆ. ಅವರೆಲ್ಲ ನೀರಿನಲ್ಲಿ ಮುಳುಗಿ ಮತ್ತೆ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ 8ನೆಯ ಮಗುವನ್ನು ಗಂಗಾದೇವಿ ಏನು ಮಾಡ್ತಾಳೆ, ಇವರು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಗಂಗಾದೇವಿ ಅಂತ ಇವನಿಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಅವಳು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಈಗ ಆ ಶಂತುವಿನ ಸಹನೆ ಮೀರಿಬಿಡುತ್ತೆ. ಸಹನೆ ನಿಂತೋಗುತ್ತೆ. ಅವನು ಸಿಟ್ಟಿಗೆ ಹೇಳ್ತಾನೆ, ವ್ಯಾಘ್ರನಾಗ್ತಾನೆ. ಈ ಪಾಪಿ ನೀನು, ಕ್ರೂರಿ ನೀನು, ಹುಟ್ಟಿದ ಎಲ್ಲ ಮಕ್ಕಳನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಿದ್ಯಾ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ, ನಿನಗೆ ಕರುಣೆ ಇಲ್ವಾ ಅಂತ ಕೇಳ್ತಾನೆ. ಆಗ ಅವಳು ಅವನಿಗೆ ಕೊಟ್ಟ ಮಾತನ್ನು ಜ್ಞಾಪಿಸ್ತಾಳೆ. ಮಹಾರಾಜ, ನೀನು ನಾನು ಏನು ಮಾಡಿದ್ರೂ ಕೇಳಲ್ಲ ಅಂತ ಹೇಳಿದ್ದೆ, ಆದರೆ ಈಗ ನೀನು ನಿನ್ನ ಮಾತಿಗೆ ತಪ್ಪಿದ್ದೀಯಾ. ನಾನು ನಿನ್ನೊಂದಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಾತಿನಂತೆ ಈ ಮಗುವನ್ನು ನಾನು 8ನೇ ಮಗುವನ್ನು ಕೊಲ್ಲೋದಿಲ್ಲ, ಇದನ್ನು ಉಳಿಸ್ಕೊಳ್ತೀನಿ. ನಾನು ಮತ್ತಾರೂ ಅಲ್ಲ, ಗಂಗಾದೇವಿ, ಗಂಗೆಯ ಅವತಾರ. ನಿನ್ನ ಪತ್ನಿಯಾಗಿ ನನ್ನ ಕೆಲಸ ಮುಗೀತು. ನಿನ್ನ ಮಗನನ್ನು ನಾನು ನನ್ನೊಂದಿಗೆ ಕೊಂಡೊಯ್ತೀನಿ. ಮುಂದೆ ಈ ರಾಜಕುಮಾರನಿಗೆ ಸಕಲ ಶಿಕ್ಷಣವನ್ನು ನೀಡಿ ಪುನಃ ತಂದು ನಿನಗೆ ಒಪ್ಪಿಸ್ತೀನಿ ಅಂಥೇಳಿ ಗಂಗಾದೇವಿ ಅಲ್ಲಿಂದ ಮಾಯ ಆಗ್ತಾಳೆ. ಈಗ ಈ ಶಂತ ಅಂತ ಯಾರು ಕರಿತೀವಿ, ಇವನು ಯಾರು, ಮಹಾಭಿಷ. ಈ ಮಹಾಭಿಷನೇ ಇಲ್ಲಿ ಶಂತನಾಗಿ ಹುಟ್ಟಿರ್ತಾನೆ. ಮುಂದೆ ಏನಾಗುತ್ತೆ ಕತೆ, ಹೇಗೆ ಅವಳು ತೆಗೆದುಕೊಂಡು ಹೋದಂಥ 8ನೇ ಮಗುವನ್ನು ಪುನಃ ತಂದು ಇಲ್ಲಿ ಅವನಿಗೆ ಒಪ್ಪಿಸ್ತಾಳೆ. ಮುಂದಿನ ಕತೆ ಮುಂದಿನ ಭಾಗದಲ್ಲಿ. ನಮಸ್ಕಾರ.